ಏನೇ ಯಜ್ಞ ಯಾಗಾದಿಗಳನ್ನ ನಡೆಸಲಿ, ಯಾವುದೇ ಸಮಾರಂಭಗಳನ್ನ ನಡೆಸಿದರೂ ಕೂಡ ಆ ಸಭೆ ಸಮಾರಂಭಗಳಲ್ಲಿ ಯಜ್ಞ ಯಾಗಾದಿಗಳಂಥ ದೊಡ್ಡ ಆ ಯಜ್ಞ ಯಾಗಾದಿಗಳಲ್ಲಿ ಅತ್ಯಂತ ಪ್ರಧಾನವಾದದ್ದು ಭೋಜನ ಯಜ್ಞವೂ ಕೂಡ ಒಂದು. ವೈಶ್ವಾನರ ನಾಮಕ ಪರಮಾತ್ಮನ ಯಜ್ಞವೂ ಕೂಡ ಅತ್ಯಂತ ಪ್ರಧಾನವಾದದ್ದೇ. ಯಾಕೆ? ಅನ್ನದಾನಂ ಪರಂ ದಾನಂ. ಅನ್ನದಾನ ಅನ್ನೋ ಅತ್ಯಂತ ಶ್ರೇಷ್ಠವಾದಂತ ದಾನ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ತಮ್ಮ ಶಕ್ತಿಗನುಸಾರವಾಗಿ ಯಾರ್ಯಾರು ಬಡವರು ಅಂತ ಇದ್ದಾರೋ, ಯಾರ್ಯಾರು ಕಷ್ಟದಲ್ಲಿ ಇದ್ದಾರೋ ಅವರೆಲ್ಲರಿಗೂ ಕೂಡ ಅನ್ನದಾನ ಮಾಡಬೇಕು. ಅಷ್ಟೇ ಅಲ್ಲ, ಬ್ರಾಹ್ಮಣರಿಗೂ ಕೂಡ ನಮ್ಮ ನಮ್ಮ ಶಕ್ತಿಯನುಸಾರವಾಗಿ ವರ್ಷಕ್ಕೊಂದು ಬಾರಿ ಆದರೂ ಕೂಡ ಅನ್ನದಾನಾದಿ ಆ ಸಮಾರಂಭಗಳನ್ನ ನಾವು ನಡೆಸಬೇಕು ಅಂತ ಹೇಳುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದ್ರಾಣಿ ಇಂಥ ಆ ಎಲ್ಲ ದೈತ್ಯರಿಗೂ ಕೂಡ ಶತ್ರುವಾಗಿರತಕ್ಕಂಥ ಯಾವ ಇಂದ್ರನಿದ್ದಾನೆ, ಆ ಇಂದ್ರನ ಮಡದಿ ಯಾರು? ಇಂದ್ರಾಣಿ ಅಂದ್ರೆ ಶಚೀದೇವಿ. ಆ ಶಚೀದೇವಿ ಸ್ವರ್ಗಲೋಕದಲ್ಲಿ ತನ್ನ ಗಂಡನಾದಂತಹ ಯಾವ ಇಂದ್ರದೇವನಿಗೆ ಸಂತೋಷವನ್ನ ಪಡಿಸ್ತಾಳೋ, ಯಾವುದೇ ರೀತಿಯಾಗಿ ದುಃಖವನ್ನೂ ಕೂಡ ಕೊಡದೆ ಅತ್ಯಂತ ಸಂತೋಷವನ್ನ ಪಡಿಸ್ತಾಳೋ ಆ ಶಚೀದೇವಿ. ಆ ಶಚೀದೇವಿಯಂತೆ ಈ ಸರಸ್ವತೀ ದೇವಿಯೂ ಕೂಡ ಈ ವೆಂಕಟನಾಥರನ್ನ ಸಂತೋಷ ಪಡಿಸಲಿ. ಅಷ್ಟೇ ಅಲ್ಲ, ಲೋಕೇಶೇ ಲೋಕೇಶೇ ಇಡೀ ಸಮಸ್ತ ಚರಾಚರ ಪ್ರಪಂಚವನ್ನ ನಿರ್ಮಾಣ ಮಾಡಿದಂತಹ ಮಹಾನುಭಾವ, ಸತ್ಯಲೋಕದ ಅಧಿಪತಿ ಯಾರು ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮ. ಅಂಥ ಚತುರ್ಮುಖ ಬ್ರಹ್ಮನ ಮಡದಿ ಸರಸ್ವತೀ ದೇವಿ. ಆ ಸರಸ್ವತೀ ದೇವಿಯೂ ಕೂಡ ಚತುರ್ಮುಖ ಬ್ರಹ್ಮನಲ್ಲಿ ಎಂಥ ಒಂದು ಉತ್ತಮವಾದ ಪ್ರೀತಿಯನ್ನ ಇಟ್ಟುಕೊಂಡಿರ್ತಾಳೆ, ಇಂಥ ಒಂದು ವಿಶ್ವಾಸವನ್ನ ಮಾಡ್ತಾಳೆ. ಗಂಡನ ಆಜ್ಞೆಯನ್ನ ಶಿರಸಾ ವಹಿಸಿಕೊಂಡು ಯಾವ ಆಜ್ಞೆಯನ್ನೂ ಕೂಡ ಉಲ್ಲಂಘಿಸದೆ ಗಂಡನ ಒಂದು ಉತ್ತಮವಾದ ಪಾತಿವ್ರತ್ಯದ ವ್ರತವನ್ನ ಪಾಲಿಸುವಂತ ಮಹಾ ತಾಯಿ ಪರಶುಕ್ಲರಲ್ಲಿ ಒಬ್ಬಳಾಗಿರುವಂಥವಳು ಆ ಸರಸ್ವತೀ ದೇವಿ. ಅಂಥ ಸರಸ್ವತಿಯಂತೆ ನೀನೂ ಕೂಡ ನಿನ್ನ ಗಂಡನನ್ನ ಸಂತೋಷ ಪಡಿಸುವಂತವಳಾಗು. ಅಷ್ಟೇ ಅಲ್ಲ, ಗೋವಿಂದೇ ಕಲಶ ಪಯೋಧಿ ಕನ್ಯಕೇವ. ಗೋವಿಂದೇ ಕೇಶವಾದಿ 24 ಭಗವಂತನ ರೂಪಗಳಲ್ಲಿ ಗೋವಿಂದ ನಾಮಕ ಪರಮಾತ್ಮನೂ ಕೂಡ ಒಬ್ಬನಾಗಿದ್ದಾನೆ. ಅಂತ ಗೋವಿಂದ ಅವನನ್ನ, ಆ ಪರಮಾತ್ಮನನ್ನ ಮಡದಿಯಾಗಿರತಕ್ಕಂಥ ಲಕ್ಷ್ಮೀದೇವಿ ಯಾವ ರೀತಿ ಸಂತೋಷ ಪಡಿಸ್ತಾಳೋ ಅದೇ ರೀತಿಯಾಗಿ ನೀನೂ ಕೂಡ ಸಂತೋಷವನ್ನು ಪಡಿಸು. ಯಾವ ರೀತಿ ಎಷ್ಟು ಸಂತೋಷ ಪಡಿಸ್ತಾಳೆ ಆ ಲಕ್ಷ್ಮೀದೇವಿ ಭಗವಂತನನ್ನ ಅಂತ ಹೇಳಿದರೆ ಆಶ್ಚರ್ಯ ಆಗತ್ತೆ. ನಾರಾಯಣ ಪಂಡಿತರು ತಮ್ಮ ಮಧ್ವವಿಜಯ ಗ್ರಂಥದಲ್ಲಿ ಒಂದು ಮಾತನ್ನ ಉಲ್ಲೇಖ ಮಾಡ್ತಾರೆ. ಸ್ವಯಂ ಇಂದಿರೈವ ಪತಿಮಾನಕರಿ ಗೃಹಕರ್ಮಯತ್ರ ಕುರುತೆ ಸುತರಾಂ ಅಪಿ ಕಿಂಕರಿ ದಶಶತೀ ಮಹಿತಾ ಶ್ರಿಯಮತ್ರ ವರ್ಣಯತಿ ವೇಶ್ಮನಿಕಃ. ನಮ್ಮ ಮನೆಯಲ್ಲೇ ಅಲ್ಪ ಸ್ವಲ್ಪ ನಮಗೇನಾದ್ರೂ ಆ ಭಗವಂತ ಸಂಪತ್ತನ್ನ ದಯಪಾಲಿಸಿದ ಅಂತ ಹೇಳಿದರೆ ಸೋಮಾರಿತನವನ್ನ ಬೆಳೆಸಿಕೊಂಡು ಕೈಗೊಂದು ಆಳು, ಕಾಲಿಗೊಂದು ಆಳು, ಮುಸುರೆ ತಿಕ್ಕಲಿಕ್ಕೆ ಒಬ್ಬಳು, ಬಟ್ಟೆ ಒಗಿಲಿಕ್ಕೆ ಒಬ್ಬಳು, 4-6 ಜನ ಸೇವಕರನ್ನ ನಮ್ಮ ಕೆಲಸಗಳನ್ನ ಮಾಡೋದಕ್ಕೋಸ್ಕರ ನಾವೆಲ್ಲ ಇಟ್ಕೋತೇವೆ. ಹಾಗಾದ್ರೆ ಪುಟಗೋಸಿಗಳಾದಂಥ ನಾವೇ ನಮ್ಮ ಕೆಲಸಗಳನ್ನ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಇಷ್ಟೆಲ್ಲಾ ಸೇವಕರನ್ನು ಇಟ್ಕೋಬೇಕಾದ್ರೆ ಇಡೀ ಬ್ರಹ್ಮಾಂಡಕ್ಕೆ, ಸಮಸ್ತ ಚರಾಚರ ಪ್ರಪಂಚಕ್ಕೆ ಒಡತಿಯಾದಂತಹ ಆ ಲಕ್ಷ್ಮೀ ದೇವಿ, ಹಾಗಾದ್ರೆ ಅವಳ ಮನೆಯಲ್ಲಿ ಕೆಲಸದವನು ಎಷ್ಟು ಇಟ್ಕೋಬಾರದು?
ಅದಕ್ಕೆ ನಾರಾಯಣ ಪಂಡಿತರು ಹೇಳ್ತಾರೆ, ಗೃಹಕರ್ಮ ಯತ್ರ ಕುರುತೆ ಸುತರ ಅಪಿ ಕಿಂಕರಿ ದಶಶತಿ ಮಹಿತ. ಸಾವಿರಾರು ಜನ ಸೇವಕ ಸೇವಕಿಯರು, ಕೈಗೊಂದು ಆಳು ಕಾಲಿಗೊಂದು ಆಳು, ಹೀಗೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಆ ಸೇವಕ ಸೇವಕಿಯರಿದ್ದರೂ ಕೂಡ ಆ ಲಕ್ಷ್ಮೀದೇವಿ ಮಾತ್ರ ತನ್ನ ಮನೆಯ ಕೆಲಸವನ್ನ ಗೃಹಕರ್ಮ ಯತ್ರ ಕುರುತೆ ಸುತರ, ಯಾವ ಆ ವೈಕುಂಠ ಲೋಕದಲ್ಲಿ ತನ್ನ ಮನೆಯ ಕೆಲಸವನ್ನ ಆ ಲಕ್ಷ್ಮೀದೇವಿಯ ಮಾಡ್ಕೋತಾಳಂತೆ ಇವತ್ತಿನ ತನಕವು. ಆದ್ರಿಂದಲೇ ಪರಮಾತ್ಮನಿಗೆ ಲಕ್ಷ್ಮೀದೇವಿ ಮೇಲೆ ಅಷ್ಟು ಪ್ರೀತಿ. ಇಲ್ಲದೆ ಹೋದ್ರೆ ಹೇಗೆ ತಾನೇ ಪ್ರೀತಿ ಉಂಟಾಗ್ಲಿಕ್ಕೆ ಸಾಧ್ಯ ಉಂಟು? ಅಷ್ಟೇ ಅಲ್ಲ, ಆದ್ರೆ ಪರಮಾತ್ಮನಿಗೆ ಲಕ್ಷ್ಮೀದೇವಿ ಮೇಲೆ ತುಂಬಾ ಪ್ರೀತಿ, ಲಕ್ಷ್ಮೀದೇವಿ ಪರಮಾತ್ಮನ ಮೇಲೆ ಸ್ವಲ್ಪ ಭಯ. ಯಾಕೆ ಭಯ? ಇಷ್ಟೆಲ್ಲಾ ಸೇವೆ ಮಾಡ್ತೇನೆ ನಾನು, ನನ್ನಷ್ಟು ಪರಮಾತ್ಮನ ಗುಣಗಳನ್ನ ಅರಿತವರು ಪೂರ್ತಿ ಅಂತೂ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಆದರೆ ಜಗತ್ತಿನಲ್ಲಿ ಆ ಲಕ್ಷ್ಮೀದೇವಿ ಭಗವಂತನ ಗುಣಗಳನ್ನ ಅರಿಯುವಷ್ಟು ಯಾವ ನರ ಪಿಳ್ಳೆಯೂ ಕೂಡ, ಯಾವ ದೇವಾನುದೇವತೆಗಳೂ ಕೂಡ ಆ ಪರಮಾತ್ಮನ ಗುಣಗಳನ್ನು ಅರಿಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಈ ಪರಮಾತ್ಮ ವೈಕುಂಠ ಲೋಕದಲ್ಲಿ ಸುಖವಾಗಿ ನನ್ನೊಟ್ಟಿಗೆ ಇರ್ತಾನೆ. ಆ ಸಂದರ್ಭದಲ್ಲಿ ಯಾರಾದರೂ ಕೂಡ ಒಬ್ಬ ಭಕ್ತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ತಕ್ಷಣಕ್ಕೆ ಈ ವೈಕುಂಠ ಲೋಕವನ್ನು ಬಿಟ್ಟು ಪರಿತ್ಯಾಗ ಮಾಡಿ ಹೋಗ್ತಾನೆ. ನನಗೆ ಸಿಟ್ಟು ಬರೋದಿಲ್ವೇ? ಗಜೇಂದ್ರ ಯಾವುದೋ ಮೊಸಳೆ ಕಾಲಿ ಆ ಮೊಸಳೆ ಬಾಯಿಗೆ ಸಿಕ್ಕಾಕೊಂಡಿದಾಗ ಒಂದು ಪುಷ್ಪವನ್ನ, ಆ ಸರೋವರದಲ್ಲಿ ಬೆಳೆದ ಪುಷ್ಪವನ್ನ ತೆಗೆದು ಪರಮಾತ್ಮ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಹೇಳಿದಾಗ ತಡಬಡಾಯಿಸಿಕೊಂಡು ಪಕ್ಕದಲ್ಲಿ ಹೆಂಡತಿ ಕುಳಿತಿದ್ದೇನೆ ಅನ್ನೋದನ್ನೂ ಕೂಡ ಮರೆತು ತಕ್ಷಣಕ್ಕೆ ಓಡೋಡಿ ಹೋಗ್ಬಿಡ್ತಾನೆ ಈ ಪರಮಾತ್ಮ. ಹಾಗಾದ್ರೆ ನನಗಿಂತ ಇವನಿಗೆ ಇವನ ಭಕ್ತರೇ ಜಾಸ್ತಿನಾ? ಅಷ್ಟೇ ಅಲ್ಲ, ಆ ಲಕ್ಷ್ಮೀದೇವಿಗೆ ಪರಮಾತ್ಮನ ಮೇಲೆ ಸಿಟ್ಟಲ್ಲ, ಹೊರತು ಯಾರ ಮೇಲೆ ಸಿಟ್ಟು ಅಂದ್ರೆ ಪರಮಾತ್ಮನ ಭಕ್ತರ ಮೇಲೆ ಸಿಟ್ಟು. ಅದಕ್ಕೋಸ್ಕರವೇ ನೋಡಿ, ಯಾರ್ಯಾರು ಹೆಚ್ಚೆಚ್ಚು ಈ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾರೋ ಅಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನವೇ ಇರೋದಿಲ್ಲ. ದಾರಿದ್ರ್ಯವೇ ತಾಂಡವ ಆಡ್ತಾ ಇರುತ್ತೆ ಅವರ ಜೀವನದಲ್ಲಿ. ಯಾಕೆ? ಲಕ್ಷ್ಮೀದೇವಿ ಏನು ಭಯ ಅಂದ್ರೆ ಪರಮಾತ್ಮ ಇವರ ಕರೆದಾಗೆಲ್ಲ ಹೋಗ್ತಾನೆ. ಅದಕ್ಕೋಸ್ಕರ ನಾನು ಇವರ ಹಂಗೇನು ಕೂಡ ಕೊಡೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಅಂಥ ಲಕ್ಷ್ಮೀ ದೇವಿ ಪರಮಾತ್ಮನಲ್ಲಿ ಎಂಥ ಒಂದು ನಿಷ್ಕಲ್ಮಶವಾದಂತ ಪ್ರೀತಿಯನ್ನ ಮಾಡ್ತಾಳೆ. ಅನೇಕ ಗುಣಗಳನ್ನ, ಆ ಪರಮಾತ್ಮನ ಗುಣಗಳನ್ನು ಅರಿತಾಳೆ. ನಾರಾಯಣ ಪಂಡಿತರು ಹೇಳ್ತಾರೆ, ನರಮಾಪಿ ಪದಾಂಗುಲಿ ಲಸನ್ ನಖಧೂರಾಜದನಂತ ಸದ್ಗುಣಾನ್ ಗಣಯೇತ್ ಗಣಯಂತ್ಯ ನಾರದಂ ಪರಮಾನ್ ಕೋಸ್ಯ ಪರೋ ಗುಣಾನ್ ವದೇ. ನರಮಾಪಿ, ಲಕ್ಷ್ಮೀದೇವಿಯೂ ಕೂಡ ಆ ಪರಮಾತ್ಮನ ಗುಣಗಳನ್ನು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅನವರತಂ, ಪ್ರತಿನಿತ್ಯ ಎಣಿಸ್ತಾ ಇದ್ದಾಳೆ. ಎಲ್ಲಿ ಎಣಿಸ್ತಾ ಇದ್ದಾಳೆ? ಪರಮಾತ್ಮನ ಕಾಲಿನ ಉಗುರಿನ ಆ ಉಗುರಿನ ಮೇಲೆ ಬಿದ್ದಿರುವ ಧೂಳಿನ ಕಣಗಳಲ್ಲಿ ಇರತಕ್ಕಂತ ಪರಮಾತ್ಮನ ಗುಣಗಳನ್ನು ಎಣಿಸ್ತಾ ಇದ್ದಾಳಂತೆ. ಇನ್ನೂ ಕೂಡ ಆ ಲಕ್ಷ್ಮೀದೇವಿ ಮುಗಿಸ್ಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಪರಮಾತ್ಮನ ಸದ್ಗುಣಗಳು ಎಷ್ಟು? ಅದಕ್ಕೋಸ್ಕರವೇ ಆ ಲಕ್ಷ್ಮೀದೇವಿಗೆ ಪರಮಾತ್ಮನಲ್ಲಿ ಅಂತ ಒಂದು ಅವಿಚ್ಛಿನ್ನವಾದಂತ ಪ್ರೀತಿ ಇವತ್ತಿನ ತನಕವೂ ಕೂಡ ಇದೆ. ಆ ಲಕ್ಷ್ಮೀದೇವಿ ಅಪೇಕ್ಷೆಯನ್ನು ಪಡ್ತಾಳಂತೆ. ಸಮುದ್ರ ಮಥನ ಆದಾಗ, ಕ್ಷೀರ ಸಮುದ್ರ ಮಥನ ಆದಾಗ ಪ್ರತಿಯೊಬ್ಬರೂ ಕೂಡ ಆ ಲಕ್ಷ್ಮೀದೇವಿ ನನಗೆ ಆ ಹಾರವನ್ನ ಹಾಕ್ತಾಳೆ, ನನಗೆ ಹಾರವನ್ನ ಹಾಕ್ತಾಳೆ ಅಂತ ಅಂದುಕೊಂಡಾಗ ಲಕ್ಷ್ಮೀದೇವಿ ಹೇಳ್ತಾಳಂತೆ, ಯಾವ ಸ್ತ್ರೀ ತಾನು ಮದುವೆ ಆಗೋದ್ರಿಂದ ಶೀಘ್ರವಾಗಿ ವೈಧವ್ಯ ಬರುತ್ತೋ ಅಂಥವರನ್ನು ಯಾವತ್ತಾದ್ರೂ ಕೂಡ ಅವಳು ಮದುವೆ ಆಗ್ಲಿಕ್ಕೆ ಅಪೇಕ್ಷೆಯನ್ನು ಪಡ್ತಾಳ? ಅನ್ಕೋತಾಳಂತೆ, ಈ ಬ್ರಹ್ಮನನ್ನೋ ಈ ರುದ್ರನನ್ನೋ ಈ ಮೊದಲಾದ ದೇವತೆಗಳನ್ನ ನಾನೇನಾದರೂ ಕೂಡ ವಿವಾಹ ಆದರೆ ನನಗೆ ಬೇಗ ವೈಧವ್ಯ ಪ್ರಾಪ್ತ ಆಗಿಬಿಡತ್ತೆ. ಯಾಕೆ ನನ್ನಷ್ಟೇ ಆಯುಷ್ಯ ಇಲ್ಲ ಅವರಿಗೆ, ಇನ್ನೇನ್ ನನ್ನನ್ನು ಅವರು ಮದುವೆ ಆಗ್ತಾರೆ. ಅದಕ್ಕೋಸ್ಕರ ಅವಳು ಏನ್ ಮಾಡ್ತಾಳೆ ಅಂದ್ರೆ, ನನಗೆ ಸದಾ ಕಾಲ ದೀರ್ಘಕಾಲದ ಮುತ್ತೈದೆತನವನ್ನು ಯಾರು ಕೊಡ್ತಾರೋ ಅಂಥ ಮಹಾನುಭಾವನನ್ನೇ ನಾನು ಮದುವೆ ಆಗ್ತೇನೆ ಅಂತ ಹೇಳಿ ಆ ಕ್ಷೀರ ಸಮುದ್ರ ಮಥನದಲ್ಲಿ ಹುಟ್ಟಿದಂತ ಆ ಲಕ್ಷ್ಮೀ ದೇವಿ ಸರ್ವೋತ್ತಮನಾದಂತ ಪರಮಾತ್ಮನಿಗೆ ಹಾರವನ್ನ ಹಾಕಿ ಅವನ್ನ ಗಂಡನನ್ನಾಗಿ ಮಾಡಿಕೊಂಡಳು ಅನ್ನೋ ಕಥೆಯನ್ನ ನಾವು ನೀವೆಲ್ಲರೂ ಕೂಡ ಕೇಳ್ತೇವೆ. ಹಾಗೆ ಗೋವಿಂದೇ ಕಲಶ ಪಯೋಧಿ ಕನ್ಯಕ್ಕೇವ,
ಆ ಕ್ಷೀರ ಸಮುದ್ರ ರಾಜನ ಮಗಳಾದಂತ ಯಾವ ಆ ಲಕ್ಷ್ಮೀದೇವಿ ಇದ್ದಾಳೆ, ಆ ಲಕ್ಷ್ಮೀದೇವಿ ಯಾವ ರೀತಿಯಾಗಿ ಪರಮಾತ್ಮನಲ್ಲಿ ಅವಿಚ್ಛಿನ್ನವಾದ ಭಕ್ತಿಯನ್ನ ಮಾಡ್ತಾಳೋ ಅದರಂತೆ ನೀನೂ ಕೂಡ ನಿನ್ನ ಗಂಡನಲ್ಲಿ ಅಂಥ ಒಂದು ಅವಿಚ್ಛಿನ್ನವಾದಂತ ಪ್ರೀತಿಯನ್ನ ನೀನು ಮಾಡು. ಗರಲಗಲೆ ಗಿರೀಂದ್ರ ಕನ್ಯಾ ಹೇಳ್ತಾ ಇದ್ದಾರೆ. ಗರಲಗಲೆ ವಿಷಕಂಠನಾಗಿರ್ತಕ್ಕಂತಹ ಮಹರುದ್ರ ದೇವ. ನೋಡಿ, ಶಾಸ್ತ್ರ ಅನೇಕ ಪುರಾಣಗಳ ನಿರೂಪಣೆಯನ್ನ ಮಾಡ್ತಾವೆ. ದೇವದಾನವರು ಸೇರಿ ಮಂದರ ಪರ್ವತವನ್ನ ಕಡಗೋಲನ್ನಾಗಿ ಮಾಡಿ, ವಾಸುಕಿಯನ್ನ ಹಗ್ಗವನ್ನಾಗಿ ಮಾಡಿ, ಕ್ಷೀರ ಸಮುದ್ರವನ್ನ ಮಥನ ಮಾಡಿದಾಗ ಮೊದಲು ಹುಟ್ಟಿದ್ದೇ ಲೋಕಕಂಟಕವಾದಂತ ವಿಷ. ಅಂಥ ಲೋಕಕಂಟಕವಾದ ವಿಷ ಹುಟ್ಟಿದಾಗ ಎಲ್ಲರೂ ಕೂಡ ಭಯಭೀತರಾಗ್ತಾರೆ. ಎಷ್ಟು ಆ ವಿಷದ ಘಾಟು ಇತ್ತು ಅಂತ ಹೇಳಿದರೆ, ಆ ವಿಷದ ವಾಸನೆಯನ್ನ ತೆಗೆದುಕೊಂಡವರೂ ಕೂಡ ಸತ್ತು ಹೋಗ್ತಾ ಇದ್ರು. ಅಂದ್ರೆ ಆ ವಿಷಪಾನ ಮಾಡಿದ್ರು ಕುಳಿಲಿಕ್ಕೆ ಸಾಧ್ಯ ಇತ್ತೆ. ಹರಡ್ತಾ ಇದೆ. ಸಮುದ್ರ ಮಥನ ಮಾಡಿದ ಆ ಸಂದರ್ಭದಲ್ಲಿ ಕಾಲಕೂಟ ವಿಷ ಹರಡ್ತಾ ಇದೆ. ಯಾರು ಕುಡಿಯೋರು ಅಂತ ಕೇಳಿದಾಗ ಅದಕ್ಕೋಸ್ಕರ ಇಡೀ ಲೋಕಕ್ಕೆ ಜೀವನಪ್ರದರಾದ ಜೀವೋತ್ತಮರಾದಂತಹ ಯಾವ ಆ ವಾಯುದೇವರಿದ್ದಾರೆ, ಆ ಮುಖ್ಯ ಪ್ರಾಣ ಆ ವಾಯುದೇವರು ಬಂದು ಇಡೀ ಆ ಕ್ಷೀರ ಸಮುದ್ರದಲ್ಲಿ ಪ್ರಾದುರ್ಭವಿಸಿದಂತ ಕಾಲಕೂಟ ವಿಷವನ್ನ ಪಾನ ಮಾಡಲಿಕ್ಕೆ ಉದ್ಯುಕ್ತರಾಗ್ತಾರೆ. ಆ ಸಂದರ್ಭದಲ್ಲಿ ಮನೋನಿಯಾಮಕರಾದ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾದಂತಹ ಯಾವ ಆ ರುದ್ರದೇವರಿದ್ದಾರೆ, ಆ ರುದ್ರದೇವರು ಕೂಡ ತನ್ನದು ಒಂದು ಅಳಿಲು ಸೇವೆ ಇರಲಿ ಈ ಒಂದು ಆ ಜಗತ್ರಕ್ಷಣೆಯ ಕಾರ್ಯದ ವಿಷಯದಲ್ಲಿ ಅಂತ ತಿಳಿದು ಆ ಮನೋನಿಯಾಮಕರಾದಂತ ಮಹರುದ್ರ ದೇವರು ಕಾಲಕೂಟ ವಿಷವನ್ನ ಕುಡಿಲಿಕ್ಕೆ ಬರ್ತಾರಂತೆ. ಮುಖ್ಯ ಪ್ರಾಣ ದೇವರು ಹೇಳ್ತಾರೆ, ಈ ವಿಷ ಬೇಡ, ಸುಮ್ಮನೆ ಕುಡಿಯೋದಕ್ಕೋಸ್ಕರ ಎಲ್ಲ ಹೋಗಬೇಡ, ತುಂಬಾ ಕಷ್ಟ ಆಗತ್ತೆ, ತುಂಬಾ ತೊಂದರೆ ಆಗತ್ತೆ ನಿಮಗೆ, ಅದಕ್ಕೋಸ್ಕರ ಈ ವಿಷಪಾನವನ್ನು ನೀವು ಮಾಡಬೇಡಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ಕೇಳೋದಿಲ್ಲ ರುದ್ರದೇವರು, ನಾನೂ ಕೂಡ ಈ ವಿಷವನ್ನ ಪಾನ ಮಾಡಿಯೇ ತೀರ್ತೇನೆ ಅಂತ ಸಂಕಲ್ಪವನ್ನ ಮಾಡಿದಾಗ ಆ ವಾಯುದೇವರು ಯಾವ ಆ ಕಾಲಕೂಟ ವಿಷ ಇದೆ, ಆ ಕಾಲಕೂಟ ವಿಷವನ್ನ ತಿಕ್ಕಿ ಅದರ ಚರಟ ಭಾಗ ಏನಿದೆ ಕೊಟ್ಟಿದ್ರಂತೆ ಆ ರುದ್ರದೇವರಿಗೆ. ಅದು ಕೂಡ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ, ಅವರಿಗೆ ಕೊಟ್ಟ ವಿಷ ಗಂಟಲಿನ ಕೆಳಗೆ ಇಳಿಬಾರ್ದು ಅಷ್ಟನ್ನ ಮಾತ್ರ ಕೊಟ್ಟಿದ್ರಂತೆ ಆ ವಾಯುದೇವರು. ಅಂಥ ಆ ವಿಷವನ್ನ ಪಾನ ಮಾಡಿದ ತಕ್ಷಣವೇ ಆ ರುದ್ರದೇವರ ಕಂಠ ನೀಲಕಂಠ ಆಯಿತು. ನೀಲಕಂಠ ಇಡೀ ಕುತ್ತಿಗೆ ಪೂರ್ತಿ ಅತ್ಯಂತ ನೀಲವಾಗಿ ಆಯಿತು. ಅವತ್ತಿನಿಂದ ಅವರಿಗೆ ನೀಲಕಂಠ ಅಷ್ಟೇ ಅಲ್ಲ, ವಿಷಕಂಠ ಅನ್ನುವಂತಹ ಒಂದು ಹೆಸರಿನಿಂದ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಇದೇ ಕಾರಣಕ್ಕೋಸ್ಕರವೇ ಆ ರುದ್ರದೇವರಿಗೆ ಎಲ್ಲಿಯೂ ಕೂಡ ಯಾವುದೇ ರುದ್ರದೇವರ ದೇವಸ್ಥಾನಕ್ಕೆ ಹೋಗಿ ಸದಾ ಕಾಲ ಆ ಲಿಂಗದ ಮೇಲೆ ನೀರಿನ ಧಾರೆ ಬೀಳ್ತಾನೆ ಇರುತ್ತೆ. ಯಾಕೆ? ಆಗ ಕ್ಷೀರ ಸಮುದ್ರ ಮಥನ ಮಾಡಿದಾಗ ಯಾವ ಅಲ್ಪ ಸ್ವಲ್ಪ ವಿಷವನ್ನ ಪಾನ ಮಾಡಿದ್ದರೋ ಆ ಪಾನದ ವೇದನೆ ಇವತ್ತಿನ ತನಕವೂ ಕೂಡ ಆ ರುದ್ರದೇವರಿಗೆ ಇರೋದ್ರಿಂದ ಸದಾ ಕಾಲ ಆ ರುದ್ರದೇವರಿಗೆ ಅಭಿಷೇಕವನ್ನ ಮಾಡುವಂತಹ ಒಂದು ಸಂಪ್ರದಾಯ ನಮ್ಮಲ್ಲಿ ಬಂದಿದೆ. ಅದಕ್ಕೋಸ್ಕರವೇ ಅಭಿಷೇಕ ಪ್ರಿಯೋ ರುದ್ರಃ ಅನ್ನೋದು ಕೂಡ ಒಂದು ಪ್ರಸಿದ್ಧವಾದಂತ ಮಾತು. ಅಂಥ ವಿಷಕಂಠರಾದ ನೀಲಕಂಠರಾದ ಯಾವ ಮಹರುದ್ರ ದೇವರಿದ್ದಾರೆ, ಪರಮ ವೈಷ್ಣವರಾದಂತಹ ಮಹರುದ್ರ ದೇವರು ಯಾರಿದ್ದಾರೆ, ಅಂಥ ಮಹರುದ್ರ ದೇವರಲ್ಲಿ ಅವರ ಮಡದಿಯಾದ ಪರ್ವತರಾಜನ ಮಗಳಾದ ಯಾವ ಪಾರ್ವತೀ ದೇವಿ ಎಂಥ ಒಂದು ಪ್ರೀತಿಯನ್ನ ವಿಶ್ವಾಸವನ್ನು ಇಟ್ಟು ಆ ಗಂಡನ ಸೇವೆಯನ್ನ ಮಾಡ್ತಾಳೋ ಅದರಂತೆ ನೀನೂ ಕೂಡ ಈ ಗಂಡನ ಸೇವೆಯನ್ನ ಮಾಡುವಂಥವಳಾಗು. ನೋಡಿ, ಇವತ್ತಿನ ದಿನ ನಮ್ಮ ಜೀವನದಲ್ಲಿ ದಾಂಪತ್ಯದಲ್ಲಿ ಏನಾದರೂ ಕೂಡ ತೊಂದರೆ ಉಂಟಾದರೆ ಆಗ ಮೊದಲು ಉಮಾಮಹೇಶ್ವರ ಸಂವಾದವನ್ನು ಕೇಳಿ. ವಿವಾಹಕ್ಕೆ ತೊಂದರೆ ಇದ್ದರೆ ಸ್ವಯಂವರ ಪಾರ್ವತಿ ಪೂಜೆಯನ್ನ ಮಾಡಿಸಿ.
ಅಥವಾ ಪ್ರತಿ ಸೋಮವಾರ ರುದ್ರನ ದೇವಸ್ಥಾನಕ್ಕೆ ಹೋಗಿ ಆ ರುದ್ರದೇವರ ದರ್ಶನವನ್ನ ಮಾಡಿಕೊಂಡು ಬನ್ನಿ ಅಂತ ಈ ರೀತಿಯಾಗಿ ಅನೇಕ ಒಂದು ಸಂಪ್ರದಾಯಗಳನ್ನ ಕ್ರಮಗಳನ್ನ ಇವತ್ತಿನ ದಿನ ನಾವು ಈ ಕಾಲದಲ್ಲಿ ನೋಡ್ತಾ ಇದ್ದೇವೆ. ಅಂಥ ಒಂದು ಪರಸ್ಪರ ಕಲಹ ಇದ್ದರೆ ಗಂಡ ಹೆಂಡತಿಯರ ಮಧ್ಯದಲ್ಲಿ ಉಮಾಮಹೇಶ್ವರ ಸಂವಾದವನ್ನು ಕೇಳಿದಾಗ ಆ ಕಲಹ ನಿವೃತ್ತಿ ಆಗಿ ಮತ್ತೆ ಪುನಃ ಪಾರ್ವತೀ ಪರಮೇಶ್ವರನಂತೆ ತಮ್ಮ ಅನ್ಯೋನ್ಯ ದಾಂಪತ್ಯವನ್ನ ನಡೆಸ್ತಾರೆ ಅಂತ ಪ್ರಸಿದ್ಧಿಯೂ ಕೂಡ ಇವತ್ತಿನ ಕಾಲದಲ್ಲಿ ತುಂಬಾ ಇದೆ. ಅದನ್ನ ನಾವು ಕೂಡ ನೋಡ್ತೇವೆ. ಅಂಥ ಆ ಪಾರ್ವತೀ ದೇವಿ ತನ್ನ ಗಂಡನಾದಂತ ರುದ್ರನಲ್ಲಿ ಯಾವ ರೀತಿಯಾದಂತಹ ಭಕ್ತಿಯನ್ನ ಮಾಡ್ತಾಳೋ ಅದೇ ರೀತಿ ನೀನೂ ಕೂಡ ಆ ಗಂಡನ ಸೇವೆಯನ್ನ ಮಾಡುವಂಥವಳಾಗು. ಹೀಗೆ ಆ ಬ್ರಾಹ್ಮಣರು ಅನೇಕ ವಿಧವಾದ ದೃಷ್ಟಾಂತಗಳನ್ನ ಕೊಟ್ಟು ಆ ಪಾರ್ವತೀ ದೇವಿಯಂತೆ, ಸರಸ್ವತೀ ದೇವಿಯಂತೆ, ಶಚೀ ದೇವಿಯಂತೆ ಹೀಗೆ ನೀನೂ ಕೂಡ ನಿನ್ನ ಗಂಡನಲ್ಲಿ ಉತ್ತಮವಾದ ಒಂದು ಭಕ್ತಿಯನ್ನ ಮಾಡಿ ಅವನ ಮನಸ್ಸನ್ನ ಗೆಲ್ಲುವಂಥವಳಾಗು ಅಂತ ಹೇಳಿ ಆ ಬ್ರಾಹ್ಮಣರೆಲ್ಲರೂ ಕೂಡ ಆಶೀರ್ವಾದವನ್ನ ಮಾಡ್ತಾ ಇದ್ದಾರಂತೆ ಆ ಕನ್ಯೆಗೆ. ಹೀಗೆ ಇಷ್ಟೆಲ್ಲ ಆಶೀರ್ವಾದವನ್ನ ಮಾಡಿದ ಮೇಲೆ ಆ ಆಶೀರ್ವಾದವನ್ನ ಮಾಡಿಸಿಕೊಂಡಂತಹ ಯಾವ ಆ ದಂಪತಿಗಳಿದ್ದಾರೆ ಆ ದಂಪತಿಗಳು ಏನು ಮಾಡ್ತಾರೆ ಮುಂದೆ ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ನತ್ವಾ ಹರಿಂ ಗುರುಮನಂತರಮಾರ್ಯ ನಾರಿ ಸೇವಾರತ ವಸಿತ ವಾರಿಜಲೋಚನಾಭಿಃ ದೃಷ್ಟೌ ವಸಂತ ತಿಲಕಾವಿವ ತಾವಭಾತಾಂ ತತ್ರಾಂತರೇ ಸಕುತುಕಂ ಸಮನಃ ಪರೀತೌ. ಆ ನೂತನ ದಂಪತಿಗಳು ಯಾವಾಗ ಈ ಬ್ರಾಹ್ಮಣ ಪರಿಷತ್ ಅವರಿಗೆ ಆಶೀರ್ವಾದವನ್ನ ಮಾಡ್ತೋ ಆ ಆಶೀರ್ವಾದವನ್ನ ನಾವು ಸ್ವೀಕಾರ ಮಾಡಿದ್ದೇವೆ, ನಿಮ್ಮ ಆಶೀರ್ವಾದ ನಮಗೆ ಸದಾ ಕಾಲ ಇರಲಿ ಅನ್ನೋ ಅಭಿಪ್ರಾಯದಿಂದ ಅವರು ಏನ್ ಮಾಡ್ತಾರೆ ಅಂದ್ರೆ ಹರಿಂ ಗುರುಂ ಪರಮಾತ್ಮನಿಗೆ ನಮಸ್ಕಾರವನ್ನ ಮಾಡ್ತಾರೆ. ಹಾಗೆ ಗುರುಗಳಿಗೂ ಕೂಡ ನಮಸ್ಕಾರವನ್ನ ಮಾಡ್ತಾರಂತೆ ಆ ದಂಪತಿಗಳೆಲ್ಲರೂ ಕೂಡ. ಅಷ್ಟೇ ಅಲ್ಲ, ಅವರು ಹೇಗೆ ಎಷ್ಟು ಚೆನ್ನಾಗಿ ಕಂಡರು ಆ ಸಭೆಯಲ್ಲಿ ಅಂತ ಹೇಳಿದ್ರೆ, ವಸಂತ ಕಾಲ ಅಂದರೆ ವಸಂತ ಋತು, ಆ ವಸಂತ ಋತುವಿನಲ್ಲಿ ಪ್ರಾಯ ಅನೇಕ ಎಲ್ಲಾ ಜಾತಿಯ ಪುಷ್ಪಗಳು ಕೂಡ ಆ ಕಾಲದಲ್ಲಿ ಬೆಳೀತಾನೆ ಇರ್ತಾವೆ ಆ ಗಿಡಗಳಲ್ಲಿ. ಈ ದಂಪತಿಗಳು ಹೇಗೆ ಕಂಡರು ಆ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಸುಮನಃಪರೀತೌ ವಸಂತ ತಿಲಕೌ ಇವ ಆಭಾತ ಅಂತ ಈ ರೀತಿಯಾಗಿ ಹೇಳ್ತಾ ಇದೆ. ಅಂದ್ರೆ ಆ ಸ್ತ್ರೀಯರ ಕಣ್ಣು, ಆ ಸಭೆಗೆ ಬಂದಂತಹ ಯಾವ ಸ್ತ್ರೀಯರಿದ್ದಾರೆ ಆ ಸ್ತ್ರೀಯರ ಕಣ್ಣುಗಳು ಹೇಗಿತ್ತು ಅಂತ ಹೇಳಿದರೆ, ನೈದಿಲೆ ಹೂವಿನಂತೆ ಕಪ್ಪಾದ ಕಣ್ಣುಗಳು ಉಳ್ಳವರಾಗಿದ್ರಂತೆ ಅವರು. ಅಂಥ ಸ್ತ್ರೀಯರು ಈ ನೂತನ ದಂಪತಿಗಳನ್ನ ಅತ್ಯಂತ ಕುತೂಹಲದಿಂದ ನೋಡಿದಾಗ ಆಗ ಈ ಇಬ್ಬರು ದಂಪತಿಗಳು ತಿಲಕ ವೃಕ್ಷಗಳಂತೆ ಕಂಡರು. ಅಂದರೆ ಈ ದಂಪತಿಗಳು ತಿಲಕ ವೃಕ್ಷಗಳು. ಆ ತಿಲಕ ವೃಕ್ಷದಲ್ಲಿ ವಸಂತ ಋತುವಿನಲ್ಲಿ ಯಾವ ರೀತಿಯಾಗಿ ಆ ಹೂಗಳು ಬಿಡ್ತಾವೋ ಅದೇ ರೀತಿಯಾಗಿ ಆ ಸ್ತ್ರೀಯರು ಕೂಡ ಹೂವಿನಂತೆ ಇದ್ದಾರೆ ಅಂತ ಹೂವಿನಿಂದ ಆ ಎಲ್ಲ ಸ್ತ್ರೀಯರು ಕೂಡ ಆ ನೂತನ ದಂಪತಿಗಳನ್ನ ಮುತ್ತಿದರು. ಅಂದ್ರೆ ಅಷ್ಟು ಪ್ರೀತಿಯನ್ನ ಆ ನೂತನ ದಂಪತಿಗಳ ಮೇಲೆ ತೋರಿಸಿದರು ಅನ್ನುವಂತಹ ದೃಷ್ಟಾಂತವನ್ನ ಕೊಟ್ಟು ನಮಗೆ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಶ್ಲೋಕದ ಒಂದು ವೃತ್ತವನ್ನ ಇಲ್ಲಿ ಹೇಳಬೇಕಾದ್ರೂ ಕೂಡ ಉಕ್ತ ವಸಂತ ತಿಲಕ ತಭಜಾ ಜಗೌಗಃ ವಸಂತ ತಿಲಕ ವೃತ್ತ ಅಂದರೆ ವಸಂತ ಋತುವಿನಲ್ಲಿ ಬೆಳೆಯುವ ಆ ತಿಲಕ ವೃಕ್ಷಗಳಂತೆ ಅನ್ನೋ ದೃಷ್ಟಾಂತ.
ಹಾಗೆ ವಸಂತ ತಿಲಕ ವೃತ್ತವನ್ನೇ ಇಲ್ಲಿ ನಿರೂಪಣೆಯನ್ನ ಮಾಡಿರೋದ್ರಿಂದ ಇವೆರಡಕ್ಕೂ ಕೂಡ ಇಲ್ಲಿ ಸಾಮ್ಯತೆಯನ್ನೂ ಕೂಡ ಕವಿಗಳ ಒಂದು ಸಾಮ್ಯತೆಯನ್ನೂ ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಆ ಮದುವೆ ಸಮಾರಂಭಕ್ಕೆ ಬಂದ ಅನೇಕ ಜನ ವೈದಿಕ ವಿದ್ವಾಂಸರಿಗೆ, ಅನೇಕ ಜನ ಮುತ್ತೈದೆ ಸ್ತ್ರೀಯರಿಗೆ ಎಲ್ಲರಿಗೂ ಕೂಡ ಊಟದ ಒಂದು ವ್ಯವಸ್ಥೆಯನ್ನ ಮಾಡಿದರು ಅನ್ನೋದನ್ನ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ ಇಂದಿನ ಶ್ಲೋಕದಲ್ಲಿ. ನಿಯುಜ್ಯ ವಂಶಸ್ಥನಿತಂ ವಿನಿರ್ವಧೂಪಿತಾ ತದೀಯಾರ್ಯ ಜನಾರ್ಚನಾಕೃತೆ ವಧೂವರೋ ವಾರಿಜಲೋಚನಾವುಭೌ ಪರಸ್ಪರಂ ಭೋಜಯಿತುಂ ಪ್ರಚಕ್ರಮೇ. ನೋಡಿ, ಜೀವನದಲ್ಲಿ ಪ್ರತಿಯೊಬ್ಬ ಪುರುಷನು ಕೂಡ ಏನೇ ಯಜ್ಞ ಯಾಗಾದಿಗಳನ್ನ ನಡೆಸಲಿ, ಯಾವುದೇ ಸಮಾರಂಭಗಳನ್ನ ನಡೆಸಿದರೂ ಕೂಡ ಆ ಸಭೆ ಸಮಾರಂಭಗಳಲ್ಲಿ ಯಜ್ಞ ಯಾಗಾದಿಗಳಂಥ ದೊಡ್ಡ ಆ ಯಜ್ಞ ಯಾಗಾದಿಗಳಲ್ಲಿ ಅತ್ಯಂತ ಪ್ರಧಾನವಾದದ್ದು ಭೋಜನ ಯಜ್ಞವೂ ಕೂಡ ಒಂದು. ವೈಶ್ವಾನರ ನಾಮಕ ಪರಮಾತ್ಮನ ಯಜ್ಞವೂ ಕೂಡ ಅತ್ಯಂತ ಪ್ರಧಾನವಾದದ್ದೇ. ಯಾಕೆ? ಅನ್ನದಾನಂ ಪರಂ ದಾನಂ. ಅನ್ನದಾನ ಅನ್ನೋ ಅತ್ಯಂತ ಶ್ರೇಷ್ಠವಾದಂತ ದಾನ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ತಮ್ಮ ಶಕ್ತಿಗನುಸಾರವಾಗಿ ಯಾರ್ಯಾರು ಬಡವರು ಅಂತ ಇದ್ದಾರೋ, ಯಾರ್ಯಾರು ಕಷ್ಟದಲ್ಲಿ ಇದ್ದಾರೋ ಅವರೆಲ್ಲರಿಗೂ ಕೂಡ ಅನ್ನದಾನ ಮಾಡಬೇಕು. ಅಷ್ಟೇ ಅಲ್ಲ, ಬ್ರಾಹ್ಮಣರಿಗೂ ಕೂಡ ನಮ್ಮ ನಮ್ಮ ಶಕ್ತಿಯನುಸಾರವಾಗಿ ವರ್ಷಕ್ಕೊಂದು ಬಾರಿ ಆದರೂ ಕೂಡ ಅನ್ನದಾನಾದಿ ಆ ಸಮಾರಂಭಗಳನ್ನ ನಾವು ನಡೆಸಬೇಕು ಅಂತ ಹೇಳುತ್ತೆ. ನೋಡಿ, ಒಂದು ಮಾತು ಹೇಳುತ್ತೆ ಮಹಾಭಾರತದಲ್ಲಿ. ವ್ಯಾಸರು ಒಂದು ಮಾತನ್ನ ನಿರೂಪಣೆಯನ್ನ ಮಾಡ್ತಾರೆ. ನಾತಿಥೀಂ ನೋಪವಾಸಯೇ. ಯಾರಾದ್ರೂ ಕೂಡ ನಮ್ಮ ಸಭೆ ಸಮಾರಂಭಗಳನ್ನ ಉದ್ದೇಶವಾಗಿ ಇಟ್ಟುಕೊಂಡೇ ಯಾವ ಅತಿಥಿಗಳು ಬಂದಿರ್ತಾರೋ ಆ ಅತಿಥಿಗಳನ್ನ ಯಾವತ್ತಿಗೂ ಕೂಡ ಯಾವುದೇ ಕಾರಣದಿಂದಲೂ ಕೂಡ ಅವರನ್ನು ಉಪವಾಸಗೆಡಹಬಾರದು ಅಂತ ಹೇಳುತ್ತೆ ಶಾಸ್ತ್ರ. ಆದ್ದರಿಂದ ಇಂಥ ಆ ಮದುವೆ ಸಮಾರಂಭಕ್ಕೆ ಬಂದಂತಹ ಯಾವ ಆ ಅತಿಥಿಗಳು ಇದ್ದಾರೆ ಆ ಎಲ್ಲ ಅತಿಥಿಗಳಿಗೂ ಕೂಡ ಅನುಕೂಲ ಆಗುವಂತೆ ಆ ಸರಸ್ವತಿ ದೇವಿಯ ತಂದೆ ಮತ್ತೆ ತಾಯಿಗಳು ಇಬ್ಬರೂ ಕೂಡ ಆ ಎಲ್ಲ ಬ್ರಾಹ್ಮಣರಿಗೆ ಸತ್ಕುಲ ಪ್ರಸೂತರಾಗಿರ್ತಕ್ಕಂತಹ ಸ್ತ್ರೀಯರು, ಸತ್ಕುಲ ಪ್ರಸೂತರಾಗಿರ್ತಕ್ಕಂತಹ ಬ್ರಾಹ್ಮಣರನ್ನೇ ಅವರ ಊಟಕ್ಕೆ ಬಡಿಸೋದಕ್ಕೋಸ್ಕರ ನಿಯೋಜನೆಯನ್ನ ಮಾಡಿದರಂತೆ ಅವರು.